ಹೊಸಕೋಟೆ ಕಾಳಹಸ್ತಿ ನಲ್ಲಿ ದರ್ಶನ ಮಾಡ್ಕೊಂಡು ತಿರುಪತಿ ಕಡೆಗೆ ಹೋಗ್ತಾ ಇದೀವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ VIP ದರ್ಶನ ಮಾಡ್ತೀರಾ ಅಂತ ಕೇಳ್ತಾರೆ. ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಏಜ್ ಆಗಿರೋರು ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀರಾ ಅಂದ್ರೆ ಅವ್ರನ್ನ ಕರ್ಕೊಳ್ಳಿ. ಪರ್ ಹೆಡ್ 500 ಚಾರ್ಜ್ ಮಾಡ್ತಾರೆ. ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ನಮಗೆ ದರ್ಶನ ಆಯ್ತು. ಎಷ್ಟು ರಶ್ ಇತ್ತು ಅಂತಂದ್ರೆ ನಮಗೆ ಏನಿಲ್ಲ ಅಂದ್ರೂ ಒಂದು 3 ಅವರ್ಸ್ ಆಗೋದು ದರ್ಶನ ಮಾಡೋದಕ್ಕೆ. ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ದರ್ಶನ ಆಯ್ತು. ತುಂಬಾ ಚೆನ್ನಾಗಿ ದರ್ಶನ ಮಾಡ್ತಾರೆ. ನೋಡಿ, ಇವರು ನಮ್ಮ ಅತ್ತೆ ನಮ್ಮಮ್ಮ ಇವರೆಲ್ಲ ಏಜ್ ಆಗಿರೋರು ಇರೋದ್ರಿಂದ ನಾವು VIP ದರ್ಶನ ಅಂತ ತಗೊಂಡ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. VIP ದರ್ಶನಕ್ಕೆ ಹೋದ್ರೆ ಬೂಗಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಫುಲ್ ಟೆಂಪಲ್ ಎಂಟ್ರೆನ್ಸ್ ವರ್ಗೂ ಬಿಡ್ತಾರೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. 100 ಮೀಟರ್ಸ್ ಸರೌಂಡಿಂಗ್ಸ್ ಅಲ್ಲಿ ನಡಿಬೇಕು. ಶ್ರೀ ಕಾಳಹಸ್ತಿದು ಲಿಂಗ ಪಂಚಭೂತಗಳಲ್ಲಿ ಒಂದು ವಾಯುಗೆ ಸಂಬಂಧಪಟ್ಟಿದ್ದ ಲಿಂಗ ಇದು. ಆ ವಿಗ್ರಹಕ್ಕೆ ಲಿಂಗಕ್ಕೆ ಲೈನ್ಸ್ ತರ ಇರುತ್ತಲ್ಲ ಮೇಲೆ, ಅದು ಬಂದು ನವಗ್ರಹದ ಕವಚ. ಅದು ತಪ್ಪದೆ ಅದೆಲ್ಲ ನೀವು ಹೋದಾಗ ಮರೀದಲ್ಲೇ ಅದನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಕಾಣಿಸುತ್ತೆ. ಗರ್ಭಗುಡಿನಲ್ಲಿರೋ ದೀಪ ಹಚ್ಚಿರೋದು, ಗರ್ಭಗುಡಿನಲ್ಲಿ ಏನು ಕಿಟಕಿ ಏನಿಲ್ಲ, ಏನ್ ಕಿಂಡಿ ಯಾವ ರೀತಿನಲ್ಲೂ ಎಲ್ಲಿಂದನೂ ಗಾಳಿ ಬರಲ್ಲ. ಒಂದು ಫ್ಯಾನ್ ಇಲ್ಲ, ಏನಿಲ್ಲ. ಆದ್ರೂ ಅಲ್ಲಿರೋ ದೀಪ ಗಾಳಿ ಬೀಸೋ ತರ, ಗಾಳಿ ಬೀಸಿದಾಗ ನಾವು ಫ್ಯಾನ್ ಹಾಕಿದ್ರೆ ಹೇಗೆ ದೀಪ ಅಲ್ಲಾಡುತ್ತೆ ಆ ತರ ಅಲ್ಲಾಡುತ್ತೆ.